ನಮಸ್ಕಾರ ದೇವರು. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ನೋಡ್ತಾ ಇರ್ಬೋದು, ಏನು ಗುರು ಆಟೋಯಿಂದ ಶುರು ಮಾಡ್ತಾಯಿದ್ದೆ ಬ್ಲಾಗ್ ಅಂತ ಕೇಳ್ಬೋದು. ಎಲ್ಲೂ ಹೋಗ್ತಾ ಇಲ್ಲ, ನಾನು ಹೋಗ್ತಾ ಇರೋದು ಆಟಿವಾಗೆ ನೆನ್ನಮಂಗಳಾಗೆ ಓಕೆನಾ. ಏಂತಿಕೆ ಗುರು ನೀನು ನೆನ್ಮಂಗ್ಳಕ್ಕೆ ಹೋಗ್ತಿದ್ಯಾ ಅಂತ ಕೇಳಿದ್ರೆ, ಇವತ್ತು ನನಗೆ ಆಟಿವ ಅಂತೀನಿ ಎಲ್ಲೆಲ್ಲೂ ಇದಿದೆ ಓಕೆನಾ. ಇನ್ನೊಂದು ಕಾರ್ದು ಎಲ್ಲೆಲ್ಲಿ ಡ್ರೈವಿಂಗ್ ಇದೆ ಓಕೆನಾ, ಎಲ್ಲೆಲ್ಲೂ. ಅದಕ್ಕೆ ನಾನು ಆಟೋ ಎತ್ಕೊಂಡು ಸೀದಾ ಟೈಮ್ ಆಗೋಗಿದೆ, ತುಂಬ ಟೈಮ್ ಆಗೋಗಿದೆ. ನಾನು ಅಲ್ಲಲ್ಲಿ ಎಷ್ಟು ಗಂಟೆಗೆ ಇರಬೇಕಾಗಿತ್ತು ಅಂದರೆ 8:15 ಇರಬೇಕಾಗಿತ್ತು. ನಾನು ಹೋಗ್ತಾ ಇರೋದು ಟೈಮಿಂಗ್ಸ್ ಬಂದ್ಬಿಟ್ಟು ಇವಾಗ 8:50 ಓಕೆನಾ. ಆಟೋ ಸಿಕ್ಕಿಲ್ಲ, ಗಾಡಿ ಏನೂ ಇದ್ದಿಲ್ಲ ನಂತರ. ಅದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ಫೋನ್ ಮಾಡಿ ಉಗಿತವ್ರ ಮಕ್ಕಳಿಗೆ, ಏನು ಗುರು ಲೇಟಾಗಿ ಬರ್ತಿದ್ಯಾ, ನಿನ್ನೆ ತಾನೇ ಫೋನ್ ಮಾಡಿ ಹೇಳ್ದೆ ತಾನೇ ಬೇಗ ಬನ್ನಿ ಅಂತ. ಅದಕ್ಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕೊನೆವರೆಗೂ ನೋಡಿರಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ರಿ ನಿಮಗೆ. ಹಾಗೆ ಏನಂದರೆ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ವಿಡಿಯೋದಲ್ಲಿ ಫುಲ್ ನನ್ನ ಆಮೇಲೆ ಕೊನೆವರೆಗೂ ನೋಡಿಬಿಟ್ಟು ಕ್ಲಾರಿಟಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹಾಕ್ರಿ ಓಕೆನಾ. ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಬನ್ನಿರಿ, ಕೊನೆವರೆಗೂ ನೋಡ್ತಾ ಇರಿ. ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾಯಿದ್ದೀನಿ ಎಲ್ಲ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್. ನೋಡಿ ಫುಲ್ ಮಜಾ ಬರುತ್ತೆ ಅಂದ್ಕೊಳ್ರಿ.
ಸುಮ್ಮನೆ ಕೂತಿದ್ಯಾ ಏನು ಮಾತಾಡ್ತಾನೆ ಅಂತೆಲ್ಲ ಕೇಳ್ಬೋದಲ್ಲ ನೀವು. ಏನಕ್ಕೆ ಮಾತಾಡ್ತಾ ಇಲ್ಲ ಅಂದರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಫುಲ್ ಟ್ರಾಫಿಕ್ ಇದೆ ಬೆಂಗಳೂರಲ್ಲಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇವಾಗ ನಾನಿರೋದು ಯಶವಂತಪುರದಿಂದ ಮುಂದೆ ಥಿಯೇಟ್ರ್ ಬರುತ್ತಲ್ಲ, ಥಿಯೇಟ್ರ್ ಹತ್ರ ಫುಲ್ ಟ್ರಾಫಿಕ್ ಅಂದ್ಕೊಳ್ರಿ. ಏನು ಗುರು ಬೆಂಗಳೂರು, ಯಾವುದು ಗುರು ಅರ್ಜೆಂಟಾಗಿ ಹೋಗ್ಬೇಕಂದ್ರೆ ಎಲ್ಲ ಕಡೆ ಟ್ರಾಫಿಕ್ ಇರುತ್ತೆ. ಎಲ್ಲಿ ಹೋಗೋದು, ಯಾವ ಜಾಗಕ್ಕೆ ಹೋಗಬೇಕು, ಮತ್ತು ಎಲ್ಲಿ ಶಾರ್ಟ್ಕಟ್ ಇದೆ ಅಂತ ಎಲ್ಲ ಟ್ರೈ ಮಾಡಿದೆ, ಹಾಗೆಲ್ಲ ಎಲ್ಲ ಕಡೆ ಫುಲ್ ಟ್ರಾಫಿಕ್ಕು. ಗೂಗಲ್ ಮ್ಯಾಪ್ ನೋಡಿದ್ರೆ ಎಲ್ಲ ಕಡೆ ಟ್ರಾಫಿಕ್ ತೋರಿಸುತ್ತೆ. ಓಕೆನಾ, ಫುಲ್ ಟ್ರಾಫಿಕ್ ಅಂದ್ಕೊಳ್ರಿ. ಏನು ಗುರು ಬೆಂಗಳೂರಲ್ಲಿ ನಾನೇ ಕೂತ್ಕೊಂಡು ಬೇಜಾರಾಗೋಯ್ತು. ಆರೇನು ನೋಡಿಕೊಂಡು ಕುಯ್ಯ ಅಂದ್ಕೊಂಡು ಯಪ್ಪ ಗೈಸ್ ದೊಡ್ಡ ನಮಸ್ಕಾರ ಗುರು ಬೆಂಗಳೂರಿಗೆ. ಯಪ್ಪ ಯಾವ ಥರ ದೊಡ್ಡ ನಮಸ್ಕಾರ ಹೇಳ್ತೀನಿ ಬೆಂಗಳೂರಿಗೆ. ಏನು ಗುರು ಇಷ್ಟೊಂದು ಟ್ರಾಫಿಕ್ ಇದೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹೋಗಿ ಕೊನೆವರೆಗೂ ನೋಡ್ತಾಯಿರಿ, ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂದ್ಕೊಳ್ಳಿ. ಗೈಸ್ ಇನ್ನೇನು ಹೋಗಿ ರೀಚ್ ಆಗ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು ಅಲ್ಲಿ. ರೀಚ್ ಆಗೋ ಟೈಮ್ ಬಂತು, ರೀಚ್ ಆಗ್ತೀನಿ, ಹೇಗೆ ಓಡಿಸ್ತೀನಿ ಎಲ್ಲ ತೋರಿಸ್ತೀನಿ ಟ್ರ್ಯಾಕಲ್ಲಿ, ವೀಡಿಯೋ ಮಾಡಿಸ್ತೀನಿ. ಅದಕ್ಕಿಂತ ಪ್ಲೀಸ್ ನೋಡ್ತಾ ಇದ್ದೀನಿ ನಾನೇನು ಗೊತ್ತಾ, ಯಾರ ಕೈಲೋ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ, ವೀಡಿಯೋ ಮಾಡಿಕೊಡಿ ಬ್ರೋ ಅಂತ. ಅದಕ್ಕೆ ಅವ್ರು ಹೆಂಗೆ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ನಾನು ಇವಾಗ ಎಡಿಟ್ ಮಾಡುವಾಗ ನೋಡ್ತಾ ಇದ್ದೀನಿ, ನಾನು ಕಾರ್ ಓಡಿಸ್ತಾ ಇರೋದು ಅಲ್ಲಿ ಬರ್ತಾಯಿದ್ದೀನಲ್ಲ, ನೀಟಾಗೆ ರೆಕಾರ್ಡ್ ಮಾಡಿಲ್ಲ ಗುರು ಅವರು. ಹಾಗೆ ಅವರು ಬೈದಂತೆ ಗೈಸ್, ಏನಂತ ಆಟಿಗೋಗಿ ಹೋಗಿದ್ದೆ. ಏನು ಕೆಲಸ ಅಂದರೆ ಇವತ್ತು DLದು ಅಂದರೆ ಕಾರ್ದು ಇದ್ದಿತ್ತು, ಅದಕ್ಕೋಸ್ಕರನೇ ಬಂದಿದೆ. ಇವಾಗ ಮನೆಗೆ ಹೋಗ್ತಿದ್ದೀನಿ, ಎಲ್ಲ ಆಯಿತು, ಕೆಲಸ ಮುಗೀತು. ಇವಾಗ ಮನೆಗೆ ಹೋಗಿ ಈ ವಿಡಿಯೋ ನೋಡಿ ಫುಲ್ ಎಂಟರ್ಟೈನ್ಮೆಂಟ್ ಇದೆ ಅನ್ಕೋತೀನಿ. ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಕಮೆಂಟಲ್ಲಿ ಹಾಕ್ರಿ. ಜನ ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡಿರಿ. ಮನೆಗೆ ಹೋಗ್ತಿದ್ದೀನಿ, ಬನ್ನಿರಿ ಹಾಗೆ ಮಾತಾಡ್ಕೊಂಡು ಹೋಗೋಣ. ನೋಡ್ಬೋದು ಮನೆಗೆ ಹೋಗ್ತಾಯಿದ್ದೆ. ಮತ್ತು ಗೈಸ್ ಎಲ್ಲರೂ ಹೇಗಿದ್ದೀರಾ, ಮತ್ತು ಏನು ಸಮಾಚಾರ ಎಲ್ಲರದು? ಅದಕ್ಕೇ ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಬಸ್ ಇಟ್ಕೊಂಡು ಇದಕ್ಕೆ ಹೋಗ್ತಿದ್ದೀವಿ. ಬಸ್ಸಲ್ಲಿ ಹೋಗೋಣ, ಸುಮ್ಮನೆ ಆಟೋಗೆ 300 ರೂಪಾಯಿ ಕೊಡಬೇಕು. ಹೋಗ್ತಾ ಬರ್ತಾ 300 ಬರ್ತಾನೆ 300 ರೂಪಾಯಿ ಇಸ್ಕೊಂಡ್ರು. ಹೋಗ್ತಾ ಎಷ್ಟು ಇಸ್ಕೊತಾರೋ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡೋಣ ಅಂದರೆ ಮೆಟ್ರೋಲ್ಲಿ ಹೋಗೋಣ ಅಂದ್ಕೊಂಡೆ. ಮೆಟ್ರೋಲಿ ಯಾರು ಹೋಗ್ತಾರೆ ಗುರು, ನಂಗೆ ಅಷ್ಟೊಂದು ಐಡಿಯಾನೂ ಇಲ್ಲ, ಮೆಟ್ರೋಲ್ಲಿ ಹೋಗೂ ಇಲ್ಲ ಯಾವತ್ತು. ಗಾಡಿ ಬಿಟ್ಟರೆ ಆಟೋ ಅಷ್ಟೇ, ಎರಡಲ್ಲಿ ಓಡಾಡಿರೋ ಜಾಸ್ತಿ. ಅದಕ್ಕೆ ನಾವು ಏನು ಮಾಡೋಣ ಅಂದರೆ ಇವಾಗ ಆಟೋದಲ್ಲಿ ಇಲ್ಲಾಂದರೆ ಬಸ್ಸಲ್ಲಿ ಹೋಗೋಣ. ಒಂದು ಸತಿ ಬಸ್ಸಲ್ಲಿ ಟ್ರೈ ಮಾಡೋಣ, ಸುಮಾರು ದಿನ ಆಯಿತು ಹೋಗಿ. ಓಕೆ, ನಾವು ಬಸ್ಸಲ್ಲಿ ಹೋಗಿ ಸಿಗೋಣ ನಿಮಗೆ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಕೊನೆವರೆಗೂ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ರಿ. ನೋಡ್ಬೋದು ನೋಡಿ, ಇಲ್ಲಿ ಹೋಗ್ತಿದ್ದೀವಿ, ಮೈನ್ ರೋಡಲ್ಲಿ ಸಿಗ್ತೀವಿ. ಇವಾಗ ಎಲ್ಲಿದ್ದೀನಿ ಅಂದರೆ ನಾನು RTY ಮುಂದೆ ಹೋಗ್ತಾಯಿದ್ದೆ. ನೋಡ್ಬೋದು ಇಲ್ಲಿ ಗುರು ಸುಸ್ತಾಗೋಯ್ತು. ಆ ಕಾರ್ ಬೇರೆ ಇದ್ರ ಥರ ಇದೆ ಗುರು, ಕಾರ್ ಅಂತೂ ನಾನು ಓಡಿಸಿದ್ದೆ ಬೇರೆ, ಆ ಕಾರ್ ಕೊಟ್ಟಿದ್ದೇ ಬೇರೆ ಗೈಸ್. ಯಪ್ಪ ತಲೆನೋವು ಬಂದ್ಬಿಡ್ತು. ಕ್ಲಚ್ಚನ್ನು ಆಫ್ ಮಾಡಿ ಹೋಗ್ತಿದೆ. ಯಾಕಂದರೆ ನನಗೆ ಒಂಥರ ಗಾಡಿ ಓಡಿಸಿ ಇದಿತ್ತಲ್ಲ, ಆ ಕಾರ್ ಬೇರೆ. ಆ ಕಾರ್ ಅಂದರೆ ಹೊಸ ಕಾರು, ಈ ಕಾರು ಹಳೆ ಕಾರು. ನನಗೆ ಹಳೆ ಕಾರು ಅಭ್ಯಾಸ ಇಲ್ಲ ಓಡಿಸಿ, ಯಾಕಂದರೆ ಡ್ರೈವಿಂಗ್ ತೊಗೊಂಡಿದ್ದೆ. ಓಕೆನಾ, ಡ್ರೈವಿಂಗ್ ತೊಗೊಂಡಿದ್ದೆ, ಮತ್ತು ಇನ್ನೊಂದು ಟ್ರೈನಿಂಗು ತೊಗೊಂಡಿದ್ದೆ. ಹೊಸ ಕಾರ್ ತೊಗೊಂಬಂದಿದ್ದೆ. ಓಕೆನಾ, ಹಳೆ ಕಾರ್ ಓಡಿಸ್ಬಿಟ್ಟು ಹೊಸ ಕಾರ್ ಓಡಿಸಿದ್ರೆ ಎಕ್ಸ್ಪೀರಿಯೆನ್ಸ್ ಗೊತ್ತೇ ಆಗೋಲ್ಲ, ಅಸಹ್ಯ ಅನಿಸ್ಬಿಡುತ್ತೆ. ಅದಕ್ಕೆ ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನೋಡಿರಿ, ಎಲ್ಲಿ ಬಂದಿದ್ದೀವಿ. ಕ್ಲಾರಿಟಿ ಹೇಗಿದೆ ಅಂತ ನನಗೆ ಕ್ಲಾರಿಟಿ ಕೊಡಬೇಕು. ಇವಾಗ ಆಟೋ ಇಟ್ಕೊಂಡು ಇಲ್ಲ ಜಸ್ಟು ನೋಡೋಣ, ಆಟೋ ಸಿಕ್ಕರೆ ಆಟೋದಲ್ಲಿ ಹೋಗೋಣ. ಬನ್ನಿರಿ.
ನೋಡೋಣ. ಆಟೋದಲ್ಲಿ ಹೋಗ್ಬೇಕಂದ್ರೆ ಆಟೋದಲ್ಲಿ ಹೋಗೋಣ ಮಲ್ಲೇಶ್ವರಂಗೆ. ನೋಡಿರಿ ಎಲ್ಲಿದ್ದೀನಿ ಅಂದರೆ ಇವಾಗ ಮೆಟ್ರೋ ಇಲ್ಲೇ ಇದೆ. ಮೆಟ್ರೋಲ್ಲಿ ಹೋಗೋಣ ಅಂದ್ಕೊಂಡೆ, ಬೇಡ ಅಂದ್ಕೊಂಡು ಮೆಟ್ರೋಲ್ಲಿ ಯಾಕೋ ಹೋಗೋಕ್ಕೆ ಇಷ್ಟ ಇಲ್ಲ. ನನಗೆ ಅಷ್ಟೊಂದು ಇದು ಇಲ್ಲ ಗೈಸ್, ಏನಂದರೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಷ್ಟೊಂದು. ಬನ್ನಿರಿ ಆಟೋದಲ್ಲಿ ಹೋಗ್ತಾ ಇದೆ. ಯಪ್ಪ ಸುಸ್ತಾಗೈತು ಗೈಸ್. ಇನ್ನು ನಾಷ್ಟ ತಿಂದಿಲ್ಲ, ಏನೂ ತಿಂದಿಲ್ಲ, ಓಕೆನಾ. ನಾಷ್ಟನೂ ಕೂಡ ತಿಂದಿಲ್ಲ. ಟೈಮ್ ಎಷ್ಟು ಅಂದ್ಕೊಂಡ್ರಿ, ತೋರಿಸ್ತೀನಿ ಟೈಮ್ ಎಷ್ಟಂತ. ಟೈಮ್ ಬಂದು ನೋಡ್ಬೋದು ಇಲ್ಲಿ 10:56, ಓಕೆನಾ. ಇನ್ನು ನಾಷ್ಟನೂ ತಿಂದಿಲ್ಲ, ಏನೂ ತಿಂದಿಲ್ಲ. ಫಸ್ಟು ನಾನು ಮನೆಗೆ ಹೋಗಿ ರೆಸ್ಟ್ ತೊಗೊಂಡು ಆಮೇಲೆ ಎಡಿಟ್ ಮಾಡಿ ಹಾಕ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಓಕೆನಾ. ಇಲ್ಲಿ ನೋಡ್ಬೋದು ಇಲ್ಲಿದ್ದೆ, ಹೋಗ್ತಾಯಿದ್ದೀನಿ ನಡ್ಕೊಂಡು. ಆಟೋ ಹಿಡಿತೈತೆ, ಬನ್ನಿರಿ ಆಟೋ ಹಿಡ್ಕೊಂಡು ಆಟೋದಲ್ಲಿ ನೋಡೋಣ. ಅಲ್ಲಿವರೆಗೂ ವಾಚ್ ಮಾಡಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟು ಕಷ್ಟಪಟ್ಟಿಂದ ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ಕೊಡ್ರಿ, ಓಕೆನಾ. ಬೇಕೇ ಬೇಕು ನೋಡಿರಿ, ನಿಮ್ಮ ಸಪೋರ್ಟ್ ಬೇಕು ಗೈಸ್. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಓಕೆನಾ. ಆಟೋ ಹಿಡ್ಕೊಂಡು ಹೋಗ್ತಾಯಿದ್ದೀನಿ, ಓಕೆನಾ. ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ವಾಚ್ ಗೈಸ್. ಗೈಸ್ ನಾನು ಅಂದ್ಕೊಂಡೆ 300 ರೂಪಾಯಿ ಕೇಳಲ್ಲ ಆಟೋದನ್ನು, ಬೇಡ ಅಂತ ನಾನು ಇವಾಗ ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ಮೆಟ್ರೋಲ್ಲಿ ಹೋಗ್ತಾಯಿದ್ದೀನಿ. ಮಂತ್ರಿ ಮಾಲ್ಗೆ ಇಟ್ಕೊಂಡು ಆಮೇಲೆ ಸೀದಾ ಮನೆಗೆ ಹೋಗೋದು, ಓಕೆನಾ. ಬನ್ನಿರಿ ನೋಡೋಣ ಹೇಗಿರುತ್ತೆ ಅಂತ. ಅಲ್ಲಿವರೆಗೂ ನಾನು ಮೆಟ್ರೋಲ್ಲಿ ಹೋಗೋದು ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ, ಆದರೂ ನಾನು ಮಾಡ್ತಾಯಿದ್ದೀನಿ. ಮತ್ತು ಹೆಂಗೆ ಹೋಗ್ತೀನಿ ಅಲ್ಲಿ ಆಟೋದವರೆಗೂ ನಾನು ತೋರಿಸ್ತೀನಿ. ಬನ್ನಿರಿ, ಕ್ಯಾಮ್ರಾಗಳಿದೆ ನೋಡ್ಬೋದು ಇಲ್ಲಿ ಕ್ಯಾಮ್ರಾ. ನಾನು ಮನೆಗೆ ಹೋಗಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗೈಸ್. ಇವತ್ತೇ ಬರುತ್ತೆ 6 ಗಂಟೆಗೆ, ಚೆಕ್ ಮಾಡ್ಬೋದು. ಮಸ್ತ್ ಇರುತ್ತೆ ಅಂದ್ಕೊಳ್ರಿ. ಒಳ್ಳೆ ಕ್ಲಾರಿಟಿ ಕೊಟ್ಟಿದ್ದೀನಿ ಈ ವಿಡಿಯೋಗೆ, ನೋಡಿರಿ ಹೇಗಿರುತ್ತೆ ಕ್ಲಾರಿಟಿ ಅಂತ, ಓಕೆನಾ. ನೋಡಿ ಬಂದಿದ್ದೀನಿ. ಆಟೋದಲ್ಲಿ ಹೋಗೋಣ ಅಂದ್ಕೊಂಡೆ, ಬೇಡ ಅಂದ್ಬಿಟ್ಟು ಮೆಟ್ರೋಗೆ ಬಂದೆ. ಸುಮ್ಮನೆ 300 ರೂಪಾಯಿ ಯಾಕೆ ಕೊಡಬೇಕು ಗೈಸ್, ಅಲ್ವಾ? ಯಾಕೆ ಕೊಡಬೇಕು 300 ರೂಪಾಯಿ ಯಾಕೆ ಕೊಡಬೇಕು? ಅದಕ್ಕೋಸ್ಕರನೇ ಇವಾಗ ನಾವು ಮೆಟ್ರೋದಲ್ಲೇ ಬಂದಿದ್ದೀವಿ. ಪ್ಲ್ಯಾಟ್ಫಾರಮ್ ನಂಬರ್ ಬಂದು 2 ಅಂತೆ. 2 ಯಾವ ಕಡೆ ಇರೋದು ನೋಡಿ ಗೈಸ್. 2 ಇಲ್ಲೇ ಇರೋದು, 2 ಇಲ್ಲೇ ಇರೋದು ನೋಡ್ಬೋದು. 1 2 ಇದೇ ಗೈಸ್ 2. ನಾನು ಮನೆಗೆ ಹೋಗಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಗೈಸ್, ಸಪೋರ್ಟ್ ಮಾಡಿರಿ. ನೋಡಿ ಹೋಗ್ತಾ ಇದ್ದೀನಿ ಮೇಲೆ. ಓಕೆ ಗೈಸ್, ನಾನು ಸಿಗ್ತೀನಿ ಮನೆಗೆ ಹೋಗಿ. ಫುಲ್ ಚೆನ್ನಾಗಿದೆ ಅಂದ್ಕೊಳ್ರಿ. ನಾನು ಫುಲ್ ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ಎಲ್ಲೋಗಿದೆ ಏನು ಮಾಡಿದೆ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಓಕೆ. ವಾಚ್ ಮಾಡ್ತಾಯಿರಿ ಗೈಸ್. ನಾನು ಮನೆಗೆ ಹೋಗಿ ಸಿಗ್ತೀನಿ. ಫುಲ್ ರೆಸ್ಟ್ ಆಗಿದೆ, ಇನ್ನು ನಾಷ್ಟ ತಿಂದಿಲ್ಲ, ಏನೂ ತಿಂದಿಲ್ಲ. ಅದಕ್ಕೆ ರೆಸ್ಟ್ ತೊಗೊಂಡು ಮನೆಗೆ ಹೋಗಿ ಸಿಗ್ತೀನಿ. ಬಾಯ್. ಹೋಗಿ ಪಾಸ್ ಆಯಿತು, ಓಕೆನಾ. ಟ್ರೈನ್ ಬಂದರೆ ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ನಾನು ಮನೆಗೆ ಟ್ರೈನ್ ಬಂದರೆ ತೋರಿಸ್ತೀನಿ, ವೆಯ್ಟ್ ಮಾಡಿ, ಓಕೆನಾ. ಟೈಮ್ ಇನ್ನೂ ಎಷ್ಟಾಗಿದೆ ಗೊತ್ತಿಲ್ಲ. ಟೈಮ್ ಬಂದ್ಬಿಟ್ಟು ಅವಾಗಲೇ ಹೇಳಿದ್ನಲ್ಲ, ನೋಡಿರಿ ವ್ಯೂ ನೋಡಿ ಗೈಸ್ ಹೇಗಿದೆ ನೋಡ್ಬೋದು. ವ್ಯೂ ಹೇಗಿದೆ ಅಂತ. ಇನ್ನು ಟ್ರೈನು ಬಂದಿಲ್ಲ ಬ್ರೋ. ಯಾವಾಗಲೂ ನಾನು ಮನೆಗೆ ಹೋಗೋದು, ಯಾವಾಗ ನಾನು ಮನೆಗೆ ಹೋಗೋಣ ಅಂತಲೂ ಗೊತ್ತಿಲ್ಲ. ಹೇಗಿದೆ ನೋಡಿ ಗೈಸ್. ನಮ್ಮ ಬೆಂಗಳೂರದ ಮೆಟ್ರೋ ಎಷ್ಟು ನೀಟಾಗಿದೆ ಅಂದರೆ ಫುಲ್ ಖರಾಬಾಗಿದೆ ಗೈಸ್. ನಮ್ಮ ಬೆಂಗಳೂರು ಮೆಟ್ರೋ ನೋಡಿ ಎಷ್ಟು ಕ್ಲೀನ್ ಇದೆ, ನೋಡ್ಬೋದು ಇಲ್ಲೆಲ್ಲ ಫುಲ್ ಕ್ಲೀನ್. ನೋಡಿ ಹೇಗಿದೆ ನಮ್ಮ ಮೆಟ್ರೋ, ಫುಲ್ ಕ್ಲೀನ್ ಅಂದ್ಕೊಳ್ರಿ.
ಮತ್ತು ಇನ್ನೊಂದು ಹೇಳಬೇಕು, ಒಂಚೂರು ಗಲೀಜಿಲ್ಲ. ಇದು ನೋಡ್ಬೋದು, ಒಂಚೂರು ಗಲೀಜಿಲ್ಲ ನೋಡಿ. ಕ್ಲೀನ್ ಆ್ಯಂಡ್ ನೀಟ್ನೆಸ್. ಈ ಥರ ಬೆಂಗಳೂರು ಇದ್ದರೆ ಗೈಸ್ ನೆಕ್ಸ್ಟು ಲೆವೆಲು. ಹಾಗೆ ವ್ಯೂ ನೋಡ್ಬೋದು. ನನ್ನ ಮನೇಲೇ ಇದ್ದು ಬೇಜಾರಾಗ್ಬಿಟ್ಟಿತ್ತು. ಒಂದು ಕಡೆ ಆಚೆ ಬಂದೆ, ಒಂಥರ ಫ್ರೆಶ್ ಮೈಂಡ್ ಫುಲ್ ಫ್ರೆಶ್ ಆಯಿತು. ಓಕೆ, ಇಲ್ಲಿ ನೋಡ್ಬೋದು ವ್ಯೂ ಎಲ್ಲ ಕಾಣಿಸ್ತಿರ್ಬೋದು ನಿಮಗೆ. ನಾನು 10x ಹಾಕ್ತೀನಿ ನೋಡಿರಿ, ಇಲ್ಲೆಲ್ಲ ಹೇಗಿದೆ ವ್ಯೂ ನೋಡ್ಬೋದು. ಇಲ್ಲಿ ಮೆಟ್ರೋ ಬಂತು ಗೈಸ್. ಓಕೆ ಗೈಸ್, ಮೆಟ್ರೋ ಬಂತು, ಸಿಗ್ತೀನಿ, ಬಾಯ್. ನೋಡಿರಿ ಓಕೆ ಗೈಸ್, ಮೆಟ್ರೋ ಬಂತು, ನಾನು ಸಿಗ್ತೀನಿ. ಓಕೆ, ಮನೆಗೆ ಹೋಗಿ ಸಿಗ್ತೀನಿ, ಬಾಯ್. ಗೈಸ್, ಎಲ್ಲ ಮುಗಿಸ್ಕೊಂಡು ಜಸ್ಟ್ ಇವಾಗ ಮನೆಗೆ ಬಂದೆ. ಫುಲ್ಲು ಕೈ ಕಾಲು ಫುಲ್ ಸ್ಟ್ರೈನ್ ಆಗಿಬಿಟ್ಟಿದೆ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ತಿರ್ಗಿ 6 ಗಂಟೆಗೆ ಲೈವ್ ಮಾಡಬೇಕು. ಲೈವ್ ಸಿಕ್ಕೊಂಡು ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಇವಾಗ ಜಸ್ಟ್ 5 ಮಿನಿಟ್ಸ್ ಆಯ್ತು ಮನೆಗೆ ಬಂದು. ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ, ಈ ಕಂಟೆಂಟ್ ಇಷ್ಟ ಆಗುತ್ತೆ ಅಂದ್ಕೊಳ್ಳಿ. ಬಾಯ್, ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಮಾತಾಡೋಕ್ಕೆ ಶಕ್ತಿನೇ ಇಲ್ಲ, ಓಕೆನಾ? ಪ್ಲೀಸ್ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಒತ್ತಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಸೊ ಮಚ್. ಯುವರ್ ಲವನ್.